ನಮಸ್ತೆಗಳೇ. ಹರಿಯ ಶ್ರೀನಿವಾಸ, ಸಾಷ್ಟಾಂಗ ನಮಸ್ಕಾರಗಳು. ಹರಿಯ ಶ್ರೀನಿವಾಸ. ಸುಮತಿಭಿರನುವೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಂನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾದಿ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೇ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿಪಾದಿಮತಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ನಮ ಶ್ರೀಮದಾನಂದತೀರ್ಥಾದಿ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೋ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚನ್ಯಾದೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 167ನೆಯ ಸುಧಾಮೂಲ. ಇಲ್ಲಿ ಇದುವರೆಗೆ ಜಿನಮತದಲ್ಲಿ ಅನೇಕ ಧರ್ಮಾಚರಣೆಗಳ ಬಗ್ಗೆ ತಿಳಿಸಿದ್ದಾರೆ. ಅದೆಲ್ಲ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅಂತ ಅವರ ವಾದ. ಅದೇ ಉಪವಾಸವನ್ನ ಮಾಡಿದ್ರೆ, ಹಾಗೆ ಅಹಿಂಸೆಯನ್ನ ಪಾಲಿಸಿದ್ರೆ, ಇದು ಇದೇ ತರ ಸಪ್ತಘಟಿಕಾ ಭೋಜನ ಅಂತ ಅಂದ್ರೆ ಸಾಯಂಕಾಲದಲ್ಲೇ ಸೂರ್ಯಾಸ್ತಕ್ಕಿಂತ ಮುಂಚೆನೆ ಭೋಜನವನ್ನ ಮಾಡ್ತಾರೆ. ಈ ತರ ಅನೇಕ ಕ್ರಮಗಳಿವೆ. ಈ ಎಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ಸಾಕು ಅವನೊಬ್ಬ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇದು. ಮತ್ತೆ ಇದು ಧರ್ಮಾಚರಣೆದಾಯ್ತು. ತತ್ವಜ್ಞಾನ ಯಾವುದು ಅಂದ್ರೆ ಆತ್ಮನನ್ನ ಯಾವ ಯಾವ ಜನ್ಮದಲ್ಲಿ ಯಾವ ಶರೀರ ಪಡಿತಾನೆ ಅಷ್ಟು ಪರಿಮಾಣ ಅಂತ ಆತ್ಮನಿಗೆ. ಈಗ ಒಂದು ಆನೆ ಜನ್ಮ ಬಂತು ಅಂದ್ರೆ ಆನೆ ಶರೀರ ಎಷ್ಟೋ ಅಷ್ಟೇ ಜೀವನ ಪರಿಮಾಣ. ಅಷ್ಟು ದೊಡ್ಡದಾಗಿರ್ತಾನೆ ಜೀವ. ಇರುವೆ ಬಂದ್ರೆ ಇರುವೆ ಅಷ್ಟಿರ್ತಾನೆ ಜೀವ, ಅಂದ್ರೆ ಅಷ್ಟು ಪರಿಮಾಣ. ಹೀಗೆ ಪರಿಮಾಣ ಶರೀರಕ್ಕೆ ತಕ್ಕ ಹಾಗೆ ಬದಲಾಗ್ತತ್ತೆ ಅಂತ ಅವರ ವಾದ. ಇದು ಜ್ಞಾನ, ತತ್ವಜ್ಞಾನ ಅಂತ ಹೇಳ್ತಾರೆ. ಇಂಥ ತತ್ವಜ್ಞಾನ ಹಾಗೆ ಅಹಿಂಸಾದಿ ಧರ್ಮಗಳು ಇವುಗಳು ಸೇರ್ಕೊಂಡಾಗ ಆ ವ್ಯಕ್ತಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇಷ್ಟು ಅವರ ಸಿದ್ಧಾಂತ. ಆದ್ರೆ ಈ ಸಿದ್ಧಾಂತವನ್ನು ಒಪ್ಪಲ್ಲ. ಯಾಕೆ? ಪ್ರಮಾಣ ಇಲ್ಲದೆ ಇರೋ ಸಿದ್ಧಾಂತ ಇದು. ಸುಮ್ನೆ ನನಗೆ ಅನ್ಸಿದ್ ನಾನೊಂದು ಧರ್ಮ ಅಂತ ಬರೆದು ಬಿಟ್ರೆ ಒಂದ್ ಗ್ರಂಥದಲ್ಲಿ ಆ ಧರ್ಮ ಆಗಲ್ಲ. ಅದಕ್ಕೆ ಮೂಲ ಪ್ರಮಾಣ ಬೇಕು. ಅವ್ರು ಮಾಡೋದು ನಾವು ಅನುಷ್ಠಾನ ಮಾಡ್ತಾ ಇರಬಹುದು, ಆದ್ರೆ ನಮ್ಗೆ ಪ್ರಮಾಣ ಇದೆ, ಅವ್ರಿಗೆ ಪ್ರಮಾಣ ಇಲ್ಲ, ಹಾಗೆ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಪ್ರಮಾಣ ಸಮ್ಮತ ಅಂತ ಅವ್ರು ಒಪ್ಕೊಂಡ್ರೆ ನಮ್ಗೆ ಸಂತೋಷ. ನಾವು ಈಗ ಹಿಂಸೆ ಮಾಡ್ಬೇಕು ಅಂತೇನೋ ಒಪ್ಪಲ್ಲ. ಅಹಿಂಸಾವಾದಿಗಳೇ ನಾವು ಕೂಡ, ದ್ವೈತವಾದಿಗಳು. ಆದ್ರೆ ಶರೀರ ಪರಿಮಾಣ ಅಂತ ಒಪ್ಪಲ್ಲ ಆತ್ಮನನ್ನ. ಯಾಕಂದ್ರೆ ಆತ್ಮ ಅಣು ಅಂತ ನಮ್ಮ ಸಿದ್ಧಾಂತ. ಅವನು ಆನೆ ಶರೀರ ಪಡಿದೆ, ಯಾವುದೇ ಶರೀರವನ್ನ ಪಡಿದೆ, ಅವನು ಜೀವ ಮಾತ್ರ ಅಣು, ಅವನು ಚಿಕ್ಕದಾಗಿರ್ತಾನೆ. ಈ ರೀತಿ ನಮಗೂ ಅವರಿಗೂ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇದೆ. ಕೆಲವು ಕಡೆ
ಕೆಲವು ಕಡೆ ಸಾಮ್ಯ ಇದ್ರು ಅವ್ರಿಗೆ ಪ್ರಮಾಣ ಮೂಲತ್ವ ಇಲ್ಲ ಅವರಲ್ಲಿ. ನಮ್ಮಲ್ಲಿ ಪ್ರಮಾಣ ಮೂಲತ್ವ ಇದೆ, ಯಾಕೆ ನಾವು ವೇದವನ್ನ ಪ್ರಮಾಣ ಅಂತ ಒಪ್ತೀವಿ. ಅವರು ಅವೈದಿಕರು, ನಾವು ವೈದಿಕರು. ಇದು ಬಹಳ ವ್ಯತ್ಯಾಸ ಮುಖ್ಯ. ಅದರಿಂದ ಅವೈದಿಕ ಸಿದ್ಧಾಂತಗಳು ಅಂದ್ರೆ ಬೌದ್ಧ ಸಿದ್ಧಾಂತ, ಜೈನ ಸಿದ್ಧಾಂತ, ಹಾಗೆ ಚಾರ್ವಾಕ ಸಿದ್ಧಾಂತ. ಇವ್ರು ಯಾರು ವೇದವನ್ನ ಒಪ್ಪಲ್ಲ. ವೇದವನ್ನ ಒಪ್ಪಲ್ಲ ಅಂದ್ರೆ ವೇದ ಅನ್ನೋ ಗ್ರಂಥ ಇದೆ ಅಂತ ಒಪ್ತಾರೆ, ಆದ್ರೆ ವೇದವನ್ನ ಪ್ರಮಾಣ ಅಂತ ಒಪ್ಪಲ್ಲ ಅಂತ ಅರ್ಥ. ಅಂದ್ರೆ ವೇದವನ್ನೇ ಮೂಲವಾಗಿಟ್ಟುಕೊಂಡು ಅವರ ಸಿದ್ಧಾಂತ ಬೆಳೆದಿದ್ದಲ್ಲ. ಆದ್ರೆ ವೇದದಲ್ಲಿ ಬರೋ ವಿಷಯಗಳಿರಬಹುದು, ಭಾಗವತದಲ್ಲಿ ಬರೋ ವಿಷಯಗಳು ಇರಬಹುದು ಅವ್ರು ಒಪ್ಪಿರೋದು. ದೇವತೆಗಳನ್ನು ಒಪ್ತಾರೆ ಅವರು, ಎಲ್ಲಾನು ಈ ತರ ಎಲ್ಲ ಸಾಮ್ಯ ಇರಬಹುದು. ಆದರೆ ಕೆಲವು ಅಂಶಗಳೇನಿದೆ ಅದು ಬಹಳ ಭಿನ್ನ ಆಗಿದೆ, ಬೇರೆ ಬೇರೆ ಆಗ್ಬಿಟ್ಟಿದೆ. ಮುಖ್ಯವಾಗಿ ಎಲ್ಲೋ ಕೆಲವು ಒಂದೆರಡು ಮೂರು ಇರಬಹುದು ಸಾಮ್ಯ. ಆದ್ರಿಂದಲೇ ಕೆಲವರು ಮಾಧ್ವ ದರ್ಶನಕ್ಕೆ, ಈಗ ಅದ್ವೈತ ದರ್ಶನಕ್ಕೆ ಒಂದು ಹೆಸರಿದೆ, ಪ್ರಚ್ಛನ್ನ ಬೌದ್ಧರು ಅಂತ ಕರೀತಾರೆ. ಅಂದ್ರೆ ಬೌದ್ಧ ಸಿದ್ಧಾಂತ ಮನಸ್ಸಿನಲ್ಲಿದೆ, ಹೊರಗ್ ಮಾತ್ರ ಅದ್ವೈತ ದರ್ಶನ ಅಂತ ಹೇಳ್ತಾರೆ. ಬೌದ್ಧರು ಹೇಳುವಂತ ವಿಷಯ ಇವ್ರು ಹೇಳುವ ವಿಷಯ ಸಮಾನ ಅಂತ. ಅದು ಪ್ರಚ್ಛನ್ನ ಬೌದ್ಧರು ಅಂತ. ಅಂದ್ರೆ ಬೌದ್ಧ ವೇಷ ಗೊತ್ತಾಗ್ತಾ ಇಲ್ಲ, ಒಳಗಡೆ ಮುಚ್ಚಿಟ್ಕೊಂಡಿದ್ದಾರೆ ಆ ಬೌದ್ಧ ವೇಷವನ್ನ, ಹೊರಗಡೆ ಮಾತ್ರ ಅದ್ವೈತದ ಛಾಯೆ ಅಂತ. ಹೀಗೆ ಅವರನ್ನ ಕರೀತಾರೆ. ಹೀಗಿದೆ. ಅದೇ ತರಹ ಈ ದ್ವೈತವಾದಿಗಳಿಗೆ, ಅಂದ್ರೆ ನಮಗೆ ತತ್ವ ಸಿದ್ಧಾಂತದವರಿಗೆ ಪ್ರಚ್ಛನ್ನ ಜೈನರು ಅಂತ ಕರೀತಾರೆ. ಈ ತರ ಕೆಲವರು ವಾದ ಇದೆ. ಈ ಒಬ್ಬ ಫಾರಿನರ್ ಒಬ್ಬ, ಅವನು ಪ್ರಚ್ಛನ್ನ ಜೈನ ಮತ ಅಂತ, ಮಾಧ್ವ ಮತ ಪ್ರಚ್ಛನ್ನ ಜೈನ ಮತ ಅಂತ ಕರೆದಿದ್ದಾರೆ. ಹಾಗಾಗಿ ಅದು ಸ್ವಲ್ಪ ಪ್ರಚಾರಕ್ಕೆ ಬಂತು, ಪ್ರಚ್ಛನ್ನ ಜೈನ ಮತ ಅಂತ. ಆದ್ರೆ ಜೈನರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ, ಸಿದ್ಧಾಂತಗಳಲ್ಲಿ ವಿರೋಧ ಇದೆ, ಈ ತರ ಎಲ್ಲ ಖಂಡನೆ ಮಂಡನೆಗಳೆಲ್ಲ ಇದೆ. ಆದ್ರೆ ಇದನ್ನ ಯಾವುದನ್ನು ಗಮನಿಸ್ಲಿಲ್ಲ. ಹಾಗೆ ಮಧ್ವಾಚಾರ್ಯರು ಆ ಜೈನ ಮತದ ತತ್ವಗಳನ್ನ ಅವಲಂಬಿಸಿಕೊಂಡು ಅವರು ತಮ್ಮ ಸಿದ್ಧಾಂತದ ರಚನೆ ಮಾಡಿದ್ರು ಅಂತ. ಇದು ಹೇಗಾಯ್ತು ಅಂದ್ರೆ, ವಿಶಿಷ್ಟಾದ್ವೈತದ ಪ್ರಭಾವ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿದೆ, ಅದ್ವೈತದ ಒಂದಿಷ್ಟು ಅಂಶ, ವಿಶಿಷ್ಟಾದ್ವೈತದ ಒಂದಿಷ್ಟು ಅಂಶ ತಗೊಂಡು ಇವರೊಂದು ಸಿದ್ಧಾಂತ ರಚನೆ ಮಾಡಿದ್ರು ಅಂತಲೂ ಮಾತಾಡ್ತಾರೆ. ಆದ್ರಿಂದ ಇದು ಯಾವುದು ಸರಿ ಇಲ್ಲ. ಪ್ರಚ್ಛನ್ನ ಜೈನರು ಅಲ್ಲ, ಪ್ರಚ್ಛನ್ನ ನೈಯಾಯಿಕರು ಅಂತ ಕರೀತಾರೆ. ನ್ಯಾಯಶಾಸ್ತ್ರದ ಹಿನ್ನೆಲೆಯಲ್ಲಿ ದ್ವೈತ ಸಿದ್ಧಾಂತದ ರಚನೆ ಅಂತ. ಆದ್ರೆ ಅದೂ ಸರಿ ಇಲ್ಲ. ಯಾಕೆಂದ್ರೆ ತರ್ಕತಾಂಡವನೇ ಖಂಡನಾ ಗ್ರಂಥ ಇದೆ ನ್ಯಾಯಶಾಸ್ತ್ರಕ್ಕೆ. ಜೈನರ ವಿಮರ್ಶೆ ಮಾಡಿ ಜೈನ ಮತದ ಖಂಡನೆಯನ್ನ ಮಾಡ್ತೀವಿ ನಾವೇ. ಇಷ್ಟೆಲ್ಲ ಇದ್ದಾಗ ಪ್ರಚ್ಛನ್ನ ಜೈನ ಅನ್ನೋದು ಸರಿ ಇಲ್ಲ, ಪ್ರಚ್ಛನ್ನ ನೈಯಾಯಿಕ ಅನ್ನೋದು ಸರಿ ಇಲ್ಲ, ಮತ್ತೆ ಪ್ರಚ್ಛನ್ನ ವಿಶಿಷ್ಟಾದ್ವೈತಿ ಅಂತನೂ ಸರಿ ಇಲ್ಲ. ಸುಮ್ನೆ ಹೆಸರು ಕೊಡ್ಬೇಕು ಅಂತ ಕೊಟ್ಟಿರೋದಷ್ಟೇ. ಅದ್ರಲ್ಲಿ ಹೆಚ್ಚು ಪ್ರಚ್ಛನ್ನ ನೈಯಾಯಿಕರು ಅಂತ ಹೆಚ್ಚು ಈ ತತ್ವವೇದಿಗಳಿಗೆ, ಅಂದ್ರೆ ಮಾಧ್ವರಿಗೆ ಆತರ ಒಂದು ಹೆಸರಿದೆ. ವಸ್ತುತಃ ಅದು ಯಾವ್ದು ಇಲ್ಲ. ಯಾಕಂದ್ರೆ ಈ ಎಲ್ಲ ಗ್ರಂಥಗಳನ್ನ ನೋಡಿದಾಗ, ಸುಧಾದಿ ಗ್ರಂಥಗಳನ್ನ, ಖಂಡನೆಗಳೇ ಜಾಸ್ತಿ ಇದೆ. ಅವರ ಸಿದ್ಧಾಂತಕ್ಕೂ ನಮ್ದು ತುಂಬಾ ವ್ಯತ್ಯಾಸಗಳಿದೆ. ಯಾವ್ದೋ ಒಂದ್ 2-3 ಅಂಶ ತಗೊಂಡು ಇವ್ರ ಅವ್ರ ತರ ಅಂದ್ರೆ ಸರಿ ಇಲ್ಲ. ಆದ್ರೆ ಕೆಲವರಲ್ಲಿ ಹಾಗಲ್ಲ, ಕೆಲವರಲ್ಲಿ ತುಂಬಾ ಹೋಲಿಕೆ ಇದೆ. ಮತ್ತೆ ಎಷ್ಟು ಹೋಲಿಕೆ ಅಂದ್ರೆ ಏನು ವ್ಯತ್ಯಾಸನೇ ಇಲ್ಲ, ಬರೀ ಶಬ್ದ ಮಾತ್ರ ಚೇಂಜ್ ಅಷ್ಟೇ, ವಿಷಯ ಒಂದೇ. ಈ ತರ ಇದ್ರೆ ಆಗ ಪ್ರಚ್ಛನ್ನ ಬೌದ್ಧ ಅಂತ ಈ ತರ ಕರಿಬೇಕು ಹೊರತು ಸುಮ್ಮನೆ ಒಂದೇ ಹೆಸರು ಇಡೋದಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಈ ರೀತಿಯಲ್ಲಿ ಇಲ್ಲಿ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ ಅಂತ. ಅಂದ್ರೆ ಅಹಿಂಸೆಯನ್ನ ಧರ್ಮ ಅಂತ ನೀವು ಹೇಳ್ತೀರಿ ನಿಜ, ನಾವೇನ್ ಅದನ್ನ ಅಧರ್ಮ ಅಂತ ಹೇಳಿಕ್ ಹೊರಟಿಲ್ಲ. ಆದ್ರೆ ಅದಕ್ ಬೇಕಾದ ಮಾನ ಇದೆಯಾ, ಪ್ರಮಾಣ ಇದೆಯಾ ಕೊಡಿ. ನೀವು ಕೊಟ್ರೆ ಜಿನನ ಆಗಮವನ್ನೇ ಕೊಡ್ಬೇಕು. ನಮ್ಮ ಜಿನ ಬರೆದಿದ್ದಾನೆ ಆಗಮದಲ್ಲಿ ಏನಿದೆ ಅಂತಂದ್ರೆ, ಅಹಿಂಸಾ ಪರಮೋ ಧರ್ಮ, ಅಹಿಂಸೆ ಶ್ರೇಷ್ಠ. ಅಹಿಂಸೆ ಅದೇ ಶ್ರೇಷ್ಠ ತತ್ವ ಅವ್ರಿಗೆ. ಅದನ್ನ ಬಿಟ್ಟು ಇನ್ನೇನಿಲ್ಲ. ಅವ್ರಿಗೆ ದೇವರ ಅನುಗ್ರಹ ಸಂಪಾದನೆ ಮಾಡ್ಬೇಕು, ದೇವರ ಜ್ಞಾನ ಬರ್ಬೇಕು, ನಮ್ಗೆ ದೇವರ ಅಪರೋಕ್ಷ ಜ್ಞಾನ, ಇದ್ಯಾವುದು ಒಪ್ಪೋದೇ ಇಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ ಅವ್ರು ದೇವರನ್ನೇ ಒಪ್ಪಿಲ್ಲ ಅದರಿಂದ. ಹಾಗಂತ ಹೇಳಿ ಕೃಷ್ಣ, ರಾಮ ಇವನ್ನೆಲ್ಲ ಒಪ್ಪಿದ್ದಾರೆ. ಆದ್ರೆ ಅವರೆಲ್ಲ ಸಾಕ್ಷಾತ್ ದೇವರಲ್ಲ. ಅವರು ಕೂಡ ತೀರ್ಥಂಕರರಾಗಿ ಅವರು ಮೋಕ್ಷವನ್ನ ಪಡಿಬಹುದು. 24 ತೀರ್ಥಂಕರರಿದ್ದಾರೆ. ಅದರಲ್ಲಿ ರಾಮ, ಕೃಷ್ಣ ಇವರೆಲ್ಲ ನಾವೇನ್ ಭಗವಂತನ ಅವತಾರಗಳು ಅಂತ ಹೇಳ್ತೀವಿ, ಈ ಅವತಾರಗಳೆಲ್ಲ ಅವರು ಸಿದ್ಧ ಪುರುಷರಾಗಿ, ಅಂದ್ರೆ ಆ ತರ ಸಾಧನೆ ಮಾಡಿ ಅವರು ಆ ಪದವಿಗೆ ಹೋಗಿ ಸೇರ್ಬೋದು. ಅದರಿಂದ ಅವರಲ್ಲಿ ಮುಕ್ತಿಗೆ ಹೋದ ಮೇಲೆ ಅವರೆಲ್ಲ ಒಂದೇ, ಸಮಾನವಾಗಿರ್ತಾರೆ. ಅಂದ್ರೆ ಐಕ್ಯ ಅಲ್ಲ, ಅದ್ವೈತವಾದ ತರ ಎಲ್ಲ ಒಂದೇ ಆಗಲ್ಲ. ಆದ್ರೆ ವಿಶಿಷ್ಟಾದ್ವೈತಿಗಳ ಛಾಯೆ ಕಾಣುತ್ತೆ. ಅಂದ್ರೆ ಎಲ್ಲ ಮೋಕ್ಷಕ್ಕೆ ಹೋದ್ಮೇಲೆ ಒಂದೇ ತರಹ ಸಾದೃಶ ಆನಂದದಲ್ಲಿ ಸಾಮ್ಯ ಇರುತ್ತೆ. ಒಬ್ಬ ಎಷ್ಟು ಆನಂದ ಪಡ್ತಾನೆ, ಇನ್ನೊಬ್ಬ ಅಷ್ಟೇ ಆನಂದ ಪಡ್ತಾನೆ. ಈ ತರ ಈ ತಾರತಮ್ಯವಾದವನ್ನ ಅವ್ರು ಒಪ್ಪಲ್ಲ.
ಇದೆಲ್ಲ ವಾದಗಳಿದೆ. ಆದ್ರೆ ಇಂಥ ವಾದಗಳನ್ನೆಲ್ಲ ಇಲ್ಲಿ ತಗೊಂಡಿಲ್ಲ ಜಯತೀರ್ಥರು. ಅವರು ಕೆಲವು ಇತ್ಯಾದಿ ಏನ್ಬಿಡ್ತಾರೆ. ಇದೇ ತರ ಅನೇಕ ವಾದ ಇದೆ, ಆದ್ರೆ ಇದು ಯಾವ್ದು ಬೇಕಾಗಿಲ್ಲ ಅಂತ. ಎಷ್ಟೊಂದ 4ನೇ ಅಧ್ಯಾಯದಲ್ಲಿ ಮೋಕ್ಷದ ಬಗ್ಗೆ ಜಿನೋಕ್ತ ಮೋಕ್ಷ ಸ್ವರೂಪ ಖಂಡನೆ ಅಂತಿದೆ. ಜೈನ ಮತದಲ್ಲಿ ಮೋಕ್ಷ ಅಂದ್ರೆ ಏನು ಅದನ್ನ ಹೇಳ್ತಾರೆ. ಅದನ್ನ ಖಂಡನೆ ಮಾಡ್ತಾ ಹೇಳ್ತಾರೆ, ಸಾಕು ಇದನ್ನೇನ್ ಖಂಡನೆ ಮಾಡೋ ಅಗತ್ಯ ಇದೆ ನಮ್ಗೆ, ಇದು ಬೇಕಾಗಿಲ್ಲ ಅಂತ ಉಪೇಕ್ಷೆ ಮಾಡಿ ಹೊರಟೋಗ್ತಾರೆ. ಈ ಮತವನ್ನ ಜಾಸ್ತಿ ವಿಮರ್ಶೆ ಅವಕಾಶ ಇಲ್ಲ ಅಂತ ಮುಂದೆ ಹೊರಟೋಗ್ತಾರೆ. ಅದನ್ನ ಈ ಮತವನ್ನ ಒಂದು ಪೂರ್ವ ಪಕ್ಷಕ್ಕೆ ಬಹಳ ಪ್ರಬಲವಾದ ಮತ ಅಂತ ತಗೊಂಡೇ ಇಲ್ಲ, ಟೊಳ್ಳು ಮತ ಅಂತ. ಹಾಗಾಗಿ ತ್ಯಾಗ ಮಾಡಿ ಹೊರಟಿದ್ದಾರೆ. ಇಲ್ಲಿ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನ ಮಾನೇನ ಗಮ್ಯತೆ ಅನ್ನೋ ಮೂಲ ಏನು, ಪ್ರಮಾಣದ ಪ್ರಶ್ನೆ. ಪ್ರಮಾಣ ಅವರು ಕೊಟ್ರೆ ಜಿನನ ಆಗಮವನ್ನ ಪ್ರಮಾಣ ಅಂತ ಕೊಡ್ಬೇಕು, ಆದ್ರೆ ಆಗಮವನ್ನ ಪ್ರಮಾಣ ಅಂತ ಒಪ್ಪಿಲ್ಲ. ಯಾಕೆಂದ್ರೆ ಬರದ ಜಿನನೇ ಆಪ್ತ ಅಲ್ಲ, ಆಪ್ತ ಬರೆದಿದೆ ಅದು ಪ್ರಮಾಣ, ಆಪ್ತ ಬರೆದಿಲ್ಲ ಅದನ್ನ ಪ್ರಮಾಣ ಅಂತ ನಾವು ಒಪ್ಪಲ್ಲ ಅಂತ ಇಷ್ಟಿದೆ. ಇದಾದ್ಮೇಲೆ ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಒಂದಿಷ್ಟು ವಿಚಾರಗಳಿದೆ, ಅದಕ್ಕೆ ಹೋಗೋಣ. ಜ್ಞಾನಾವರಣೀಯಾಧಿಕಂ ಇತ್ಯತ್ರ ಜ್ಞಾನಂ ಆವರಣೀಯಂ ಯಸ್ಯ ಇತಿ ವಿಗ್ರಹ ಅಂತ ಬಂತು. ಇಲ್ಲಿ ಮೇಲೆ ತತ್ರ ಯದ್ಯಪಿ ಜ್ಞಾನಾವರಣೀಯಾಧಿಕಂ ಜ್ಞಾನಾದೇವ ನಿವೃತ್ತಂ ಅಂತ ಇದೆ. ಅಂದ್ರೆ ಜ್ಞಾನವೇ ಆವರಣೀಯವಾದ ವಸ್ತು ಯಾವುದಕ್ಕೋ ಅದು ಜ್ಞಾನಾವರಣೀಯ ಅಂತ. ಅಂದ್ರೆ ಈಗ ಕೆಲವು ಕರ್ಮಗಳಿರುತ್ತೆ, ಆ ಕರ್ಮ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಜ್ಞಾನವನ್ನ ಬರದೇ ಇರೋ ಹಾಗೆ ತಡೆ ಹಿಡಿಯುತ್ತೆ. ನಾವು ಎಷ್ಟೋ ಸಲ ಪುಸ್ತಕವನ್ನ ಒಂದು 10 ಬಾರಿ ಓದ್ಬಹುದು, ಆದ್ರೆ ನಮಗ್ ಜ್ಞಾನನೇ ಬರಲ್ಲ. ಯಾಕೆಂದ್ರೆ ಕೆಲವು ಸಲ ಅರ್ಥನೇ ಆಗಲ್ಲ. ಯಾಕೋ ಅದೇ ವಾಕ್ಯ ಹಿಂದಿನ ದಿವಸ ಅರ್ಥ ಆಗಿದ್ ಮನೆ ದಿವಸ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಕರ್ಮ ಅಷ್ಟೇ. ಕರ್ಮ ಇದ್ದಾಗ ಆ ರೀತಿ ಆಗುತ್ತೆ. ಈ ಕರ್ಮ ಅನ್ನೋದು ವಿಚಿತ್ರ, ಅದು ಒಳ್ಳೇದಕ್ಕೂ ಕಾರಣ, ಕೆಟ್ಟದಕ್ಕೂ ಕಾರಣ. ಈ ರೀತಿ ಕರ್ಮಗಳು ಬೇಕಾದಷ್ಟಿದೆ ಅಂತ ಜೈನರು ಒಪ್ಪಿದ್ದಾರೆ. ಅದರಲ್ಲಿ ಜ್ಞಾನಕ್ಕೆ ಆವರಣವಾದ ಒಂದು ಕರ್ಮ ಇದೆ, ಅಂದ್ರೆ ಜ್ಞಾನವನ್ನೇ ಮುಚ್ಚಿ ಬಿಡುತ್ತೆ ಅಂತ ಕರ್ಮ, ಅದನ್ನ ಜ್ಞಾನಾವರಣೀಯ ಕರ್ಮ ಅಂತ ಕರೀತಾರೆ. ಅವರಲ್ಲಿ ಅನೇಕ ಕರ್ಮವಾದ ಇದೆ. ಅಲ್ಲಿ ಜ್ಞಾನಾವರಣೀಯ ಕರ್ಮ ಒಂದು, ದರ್ಶನಾವರಣೀಯ ಒಂದು, ಮೋಹನೀಯ ಕರ್ಮ ಅಂತ ಒಂದು, ಅಂತರಾಯ ಕರ್ಮ ಅಂತ ಒಂದಿದೆ. ಹೀಗೆ ಬೇಕಾದಷ್ಟು ಕರ್ಮಗಳನ್ನು ಹೇಳ್ತಾರೆ. ಅದರಲ್ಲಿ ಈಗ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜ ವಿವರಣೆ ಏನಿದೆ ಅದನ್ನ ನೋಡೋಣ. ಆಯುರಾದಿ ಕಾರಣಮಸ್ತೇವ ಇತಿ ಅಭ್ಯುಪಗಮ್ಯ ಬುದಿತಂ ಅಂತ ಬಂತು. ಅಂದ್ರೆ ಜ್ಞಾನ ಪ್ರತಿಬಂಧಕವಾದ ಕರ್ಮ ಇಲ್ಲ. ಅಂದ್ರೆ ಒಬ್ಬನಿಗೆ ಈ ತತ್ವಜ್ಞಾನ ಬಂತಲ್ಲ, ಈ ಜನಮತದಲ್ಲಿ ಇರೋನ್ಗೆ ತತ್ವಜ್ಞಾನ ಬಂತು. ಏನಂತ, ನಾನು ಎಷ್ಟು ಪರಿಮಾಣವನ್ನು ಹೊಂದಿದ್ದೀನಿ ಅಂದ್ರೆ, ನಾನ್ ಚಿಕ್ಕವನ ನಾನ್ ದೊಡ್ಡವನ ಅಂದ್ರೆ ನನ್ ಶರೀರ ಎಷ್ಟಿದೆಯೋ ನಾನು ಅಷ್ಟಿದ್ದೀನಿ ಅಂತ. ಇದು ಬಂದ ತತ್ವಜ್ಞಾನ ಬಂತು ಅಂತ ಅರ್ಥ ಅವನಿಗೆ. ಈ ತತ್ವಜ್ಞಾನ ಬರ್ಲಿಕ್ಕೆ ತೊಂದರೆ ಮಾಡ್ಲಿಕ್ಕೆ ಯಾವ ಕರ್ಮನೂ ಇಲ್ಲ ಅವನಿಗೆ, ಹಾಗಾಗಿ ತತ್ವಜ್ಞಾನ ಬಂತು. ಆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಪ್ರತಿಬಂಧಕ ಕರ್ಮ ಇದೆ. ಏನೊಂದು ಮೋಕ್ಷ ಹೋಗದೆ ಇರೋ ತರ ತಡಿಲಿಕ್ಕೆ ಒಂದು ಕರ್ಮ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಸಂಸಾರದಲ್ಲಿ ಯಾಕೆ ಇನ್ನೂ ಇದಾರೆ ಇವರೆಲ್ಲ ಧರ್ಮನೂ ಆಯ್ತು, ಅಹಿಂಸಾ ಧರ್ಮವನ್ನ ಪರಿಪಾಲನೆ ಮಾಡುವಂತ ಇದ್ದಾರೆ ಅನೇಕರು, ಅನೇಕ ಜಿನಮತ ಅನುಯಾಯಿಗಳು. ಅದು ಆಯ್ತು. ಈ ಕಡೆ ಜ್ಞಾನ ಸಂಪಾದನೆನೂ ಮಾಡಿದ್ದಾರೆ. ಧರ್ಮ ಜ್ಞಾನ ಎರಡೂ ಸಿಕ್ಕಿದ್ಮೇಲೆ ಇನ್ನೂ ಮೋಕ್ಷಕ್ಕೆ ವಿಳಂಬ ಯಾಕೆ? ಇನ್ನೂ ಯಾಕೆ ತಡವಾಗಿ ಹೋಗ್ತಾ ಇದ್ದಾರೆ ಇವರು? ಇನ್ನೂ ಹೋಗಿಲ್ಲ. ಸಂಸಾರದಲ್ಲಿ ಯಾಕಿದ್ದಾರೆ ಅಂದ್ರೆ ಅದು ಆಯುಷ್ಯಕ್ಕೆ ಕಾರಣವಾದ ಕರ್ಮ ಇನ್ನೂ ಉಳಿದಿದೆ. ಆ ಕರ್ಮ ಹೋಗೋವರೆಗೂ ಅವ್ರ ಆಯುಷ್ಯ ತೀರಲ್ಲ. ಆಯುಷ್ಯ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ ಅವ್ರು ಇರ್ತಾರೆ ಸಂಸಾರದಲ್ಲಿ, ಆಮೇಲೆ ಅವ್ರು ಹೊರಡ್ತಾರೆ ಅಂತ ಇಷ್ಟು ಹೇಳಿದ್ರು. ಇದನ್ನ ಒಪ್ಪಿ ಹೇಳಿದ್ದು ಅಂತ ಹೇಳ್ತಾರೆ. ಅಭ್ಯುಪಗಮ್ಯ ಉದಿತಂ. ವಸ್ತುತಃದಲ್ಲಿ ಅಭ್ಯುಪಗಮವಾದ ಅಂತಂದ್ರೆ ಒಪ್ಪುಕೊಂಡು ದೋಷ ಕೊಡೋದು ಅಂತ. ವಸ್ತುತಃ ಅದ್ರಲ್ಲಿ ನಮ್ಗೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲದೆ ಹೋದ್ರು ಆಯ್ತು ಇರ್ಲಿ, ನಿಮ್ಮ ಮತ ತಾನೇ, ಆಯ್ತು ಇಟ್ಕೊಂಡಾದ್ರೂ ದೋಷ ಹೇಳ್ತೀವಿ ಅಂತ. ಮತ್ತೆ ಈ ಕೆಲವು ಸರಿ ವಾದ ವಿವಾದ ನಡಿಬೇಕಾದ್ರೆ ಕೆಲವ್ರಿಗೆ ಇಬ್ಬರಲ್ಲಿ ಅವ್ರು ಹೇಳಿದ್ದು ನಮ್ಗೆ ಒಪ್ಪಿಗೆ ಇರಲ್ಲ, ನೀವ್ ಹೇಳಿದ್ ಯಾವ್ದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅದೇ ಕೆಲವು ಸರಿ ಏನಾಗುತ್ತೆ, ಆಯ್ತು ನೀನ್ ಹೇಳಿದ ಪ್ರಕಾರ ಒಪ್ಕೊಂಡ್ರು ದೋಷ ಇದೆ ತಗೋ ಅಂತ ಹೇಳ್ತಾರೆ ಮಧ್ಯಕ್ಕೆ. ಆ ತರ ಅಭ್ಯುಪಗಮವಾದ ಅಂತ ಕರೀತಾರೆ ಅದನ್ನ. ಅಂದ್ರೆ ಇನ್ನೊಬ್ಬರ ಸಿದ್ಧಾಂತವನ್ನ ತಾತ್ಕಾಲಿಕವಾಗಿ ನಾವು ಪರಿಪೂರ್ಣವಾಗಿ ಒಪ್ಪಿಲ್ಲ, ಇನ್ನೊಬ್ಬರ ಸಿದ್ಧಾಂತ ತುಷ್ಯತು ಆಯ್ತು ಇರ್ಲಿ ನಿನ್ ಸಂತೋಷಕ್ಕೆ ಇಟ್ಕೊಳ್ಳೋಣ, ಇಟ್ಕೊಂಡ್ರು ನಿಂಗ್ ದೋಷ ಬರುತ್ತೆ ಅಂತ. ಈ ತರ ವಾದಗಳನ್ನ ಅಭ್ಯುಪಗಮವಾದ ಅಂತ ಕರೀತಾರೆ. ಲೌಕಿಕವಾಗೂ ಹೇಳ್ತಾ ಇರ್ತೀವಿ ಮಾತಾಡ್ತಾ, ಆಯ್ತು ನಿನ್ ಪ್ರಕಾರನೇ ಇಟ್ಕೊಳ್ಳೋಣ ಏನಂತ ಈಗ, ಆದ್ರೂ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇರ್ತೀವಲ್ಲ, ಇದೆಲ್ಲ ಅಭ್ಯುಪಗಮವಾದ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಮಾಡ್ತಾರೆ. ಇದು ಅಭ್ಯುಪಗಮವಾದ ಅಂತ ಹೇಳ್ತಾರೆ ವಾದಿರಾಜರು. ಆಯುಷ್ಯಕ್ಕೆ ಕಾರಣವಾದ ಕರ್ಮ ಇನ್ನೂ ಜಿನನಿಗೆ ಇದೆ ಅಥವಾ ಜಿನನ ಅನುಯಾಯಿಗಳಿಗಿದೆ, ಹಾಗಾಗಿ ಅವ್ರು ಇನ್ನೂ ಸಂಸಾರದಲ್ಲಿದ್ದಾರೆ. ಧರ್ಮಜ್ಞಾನ ಇದ್ರು ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ, ವಿಳಂಬ ಆಗಿದೆ. ವಿಳಂಬ
ಅಂದ್ರೆ ಕೂಡಲೇ ಮೋಕ್ಷ ಆಗಿದೆ, ಇನ್ನೂ ಟೈಮ್ ಇದೆ ಅವ್ರಿಗೆ, ವಿಷಮ ಕಾಲ. ಯಾವಾಗ ಪಕ್ವಾವಸ್ಥೆ ಬರುತ್ತೋ ಆಗ ಒಬ್ಬ ಮೋಕ್ಷಕ್ಕೆ ಹೋಗ್ತಾರೆ. ಅದೇನು ಒಟ್ಟಿಗೆ ಎಲ್ರು ಮೋಕ್ಷಕ್ಕೆ ಹೋಗಲ್ಲ, ಅವ್ರವ್ರ ಕರ್ಮ ಎಲ್ಲ ಕಳೆದ ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇಷ್ಟಿದೆ. ಇಲ್ಲೇನು ಹೇಳ್ತಾರೆ ವಾದಿರಾಜರು ಅಂದ್ರೆ, ಜ್ಞಾನಸ್ಯ ಆಯುರೈಶ್ವರ್ಯಾದಿ ಕಾರಣ ಕರ್ಮ ಅನಿವರ್ತಕತ್ವೇ ಸ್ವಾವರಕ ಕರ್ಮ ಮಾತ್ರ ನಿವರ್ತಕತ್ವೇ ಚ ಜ್ಞಾನಂ ಸ್ವಾವರಕಂ ನಿವರ್ತ್ಯ ಸ್ವಯಂ ಉತ್ಪದ್ಯತಾಂ ನಾಮ ದೇಹೈಶ್ವರ್ಯಾದಿ ಬಂಧ ನಿವೃತ್ತೋ ತನ್ನಿಮಿತ್ತ ಕರ್ಮ ವೃತ್ತೋ ಚ ನತಸ್ಯ ಕಾರಣತ ಇತಿ ತ್ವಯೇವ ಉಕ್ತಂ ಸ್ಯಾತ್ ಅಂತ. ಅಂದ್ರೆ ಇದನ್ನ ಏನ್ ಹೇಳ್ದಾಗಾಯ್ತು ಅಂದ್ರೆ, ಈಗ ಜ್ಞಾನ ಬರ್ಲಿಕ್ ಬೇಕಾದ ಕರ್ಮ ಇದೆ, ಜ್ಞಾನವನ್ನ ಮುಚ್ಚೋಂತ ಒಂದು ಆವರಣ ಯಾವುದೂ ಇಲ್ಲ. ಕರ್ಮ ಬಂದಾಗ ಕೆಲವು ಕರ್ಮದಿಂದ ನಮಗೆ ಸರಿಯಾದ ಆತ್ಮತತ್ವಜ್ಞಾನ, ನಮ್ಮ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಉಂಟಾಗತ್ತೆ. ಯಾಕೆ? ಆವರಕವಾದ ಕರ್ಮ ಇಲ್ಲ. ಅಲ್ಲ, ಕರ್ಮ ಹೇಗೋಯ್ತು ನಮ್ಮ ಪ್ರಶ್ನೆ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಒಬ್ಬ ವ್ಯಕ್ತಿಗೆ ತನ್ನ ಬಗ್ಗೆ ಸರಿಯಾದ ಜ್ಞಾನ ಬಂತು, ಅವನ ಅಹಿಂಸೆ ಅದು ಇದು ಎಲ್ಲ ಅನುಷ್ಠಾನ ಮಾಡಿದ, ಅವ್ನ್ ಯಾಕೆ ಮೋಕ್ಷಕ್ಕೆ ಹೋಗ್ಲಿಲ್ಲ? ಅದಕ್ಕೆ ನೀವು ಉತ್ತರ ಕೊಟ್ರೆ ಕರ್ಮ ಪ್ರತಿಬಂಧಕ. ಸರಿ, ಒಪ್ಕೊಳ್ಳೋಣ. ಜ್ಞಾನ ಹೇಗ್ ಬಂತು ಅವನಿಗೆ? ನಮ್ ಪ್ರಶ್ನೆ. ನಮ್ ಬಗ್ಗೆ ನಮಗೆ ಹೇಗ್ ಸರಿಯಾದ ಜ್ಞಾನ ಬಂತು? ಹೇಗ್ ಸರಿಯಾದ ಜ್ಞಾನ ಬಂತು ಅಂದ್ರೆ, ನಮ್ಗೆ ಜ್ಞಾನ ತಡಿಲಿಕ್ಕೆ ಒಂದು ಕರ್ಮ ಇತ್ತಲ್ಲ, ಆ ಕರ್ಮ ಕಳ್ಕೊಂಡ್ವಿ ಅಂತ. ಸರಿ, ಹರ್ ಪುಣ್ಯನೋ ಪಾಪನೋ, ಪಾಪ ಕರ್ಮ ಅಂತ ಇಟ್ಕೊಳ್ಳೋಣ. ಪಾಪ ಕರ್ಮ ಏನ್ ಮಾಡ್ತಾ ಇತ್ತು? ನಮಗೆ ಸರಿಯಾಗಿ ನಮ್ಮ ತತ್ವಜ್ಞಾನ ಬರ್ಲಿಕ್ಕೆ ತಡೀತಾ ಇತ್ತು. ಆ ಕರ್ಮ ಕಳ್ಕೊಂಡ್ವಿ ನಾವು. ಹೇಗ್ ಕಳ್ಕೊಂಡ್ವಿ? ಅದು ಜ್ಞಾನದಿಂದನೇ ಕಳ್ಕೊಳ್ಬೇಕು. ಹಾಗಾದ್ರೆ ನೀವೇನ್ ಹೇಳ್ದಾಗಾಯ್ತು, ಒಬ್ಬನಿಗೆ ಜ್ಞಾನ ಬರ್ಲಿಕ್ಕೆ ತಡೆ ಮಾಡುವಂತ ಒಂದು ಕರ್ಮ ಇತ್ತು, ಆ ಕರ್ಮ ಹೋಗ್ಲಿಕ್ಕೆ ಜ್ಞಾನನೇ ಬೇಕು. ಎಲ್ಲಾ ಕಡೆನೂ ಅಷ್ಟೇ. ಈಗ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ, ಗೀತೆಯಲ್ಲಿ ಕೃಷ್ಣ ಹೇಳ್ದ. ಜ್ಞಾನ ಅನ್ನೋದು ಬೆಂಕಿ ತರ, ಯಾವಾಗ ತತ್ವಜ್ಞಾನ ಸಂಪಾದನೆ ಮಾಡ್ತಾರೆ ಅದು ಸುಟ್ಟು ಬಿಡತ್ತೆ ಎಲ್ಲ ಕರ್ಮಗಳನ್ನ. ಅಂದ್ರೆ ಜ್ಞಾನಕ್ಕೆ ಪ್ರಾಶಸ್ತ್ಯ ಕರ್ಮಾಚರಣೆಗಿಂತ ಅಂತ ಈ ಮಾತು ಬಂತು. ಇದೇ ಮಾತನ್ನೇ ಅವರು ಒಪ್ಪಿದ್ದಾರೆ. ಅದೇ ಭಗವದ್ಗೀತೆ ಮಾತು ಪ್ರಮಾಣ ಅಂತ ಒಪ್ಪಿಲ್ಲ ಅಷ್ಟೇ. ಜ್ಞಾನದಿಂದ ಒಬ್ಬನಿಗೆ ಕರ್ಮ ನಾಶ ಆಗತ್ತೆ, ಅದನ್ನ ಅವ್ರು ಒಪ್ಪಿದ್ದಾರೆ. ಹಾಗಾದೇನಾಯ್ತು? ಜ್ಞಾನಕ್ಕೆ ಕರ್ಮ ನಾಶಕತ್ವ ಇದೆ. ಒಂದು ಜ್ಞಾನ ಬಂದಾಗ ಸರಿಯಾಗಿ ಅದು ಕರ್ಮಗಳನ್ನ ನಾಶಪಡಿಸುತ್ತೆ. ಆದ್ರೆ ನಿಮ್ಮ ಪ್ರಕಾರ ಏನಾಯ್ತು ಗೊತ್ತಾ? ಅವ್ರು ಹೇಳ್ತಾರೆ, ಜಯತೀರ್ಥರ ಪಂಕ್ತಿಯಿಂದ ಹೊರಗೆ ಬರೋ ಅರ್ಥ ಏನೋ ಇದು ವಾದಿರಾಜರಿಗೆ ಹೊಳೆಯೋದು ತುಂಬಾ ಅಪರೂಪದ ಅರ್ಥ. ಸಾಮಾನ್ಯವಾಗಿ ಗುರುವರ್ಚ ದೀಪಿಕಾ ನೋಡಿದಾಗ ಎಲ್ಲ ಟಿಪ್ಪಣಿಕಾರರಿಗೆ ಒಂದ್ ಅರ್ಥ ಆದ್ರೆ ಅವ್ರವ್ರು ಒಂದೊಂದ್ ರೀತಿ ವಿವರಣೆ ಕೊಟ್ರೆ, ಇವ್ರ ವಿವರಣೆನೇ ವಿಭಿನ್ನವಾಗಿರುತ್ತೆ, ಹೊಸದಾಗಿರುತ್ತೆ ವಿವರಣೆ. ಆ ಪಂಕ್ತಿಗೆ ಹೌದಲ್ವಾ, ಹೀಗಲ್ವಾ ಅರ್ಥ ಅಂತ ಹೊಸ ವಿವರಣೆ ಇರುತ್ತೆ. ಅದನ್ನ ನಾವು ಓದ್ತಾ ಗಮನಿಸ್ಬೋದು. ಅದು ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗಲ್ಲ. ಎಲ್ರು ವಿಶೇಷ ಹೇಳಿದ್ದಾರೆ, ಇಲ್ಲ ಅಂತಿಲ್ಲ ಟಿಪ್ಪಣಿಕಾರರು. ಆದ್ರೆ ಇವ್ರದಲ್ಲಿ ಅದೇನೋ ಒಂದು ಪರಂಪರೆ ಇರ್ಬೇಕು, ವಿದ್ಯಾ ಪರಂಪರೆ. ಅದ್ ಬೇರೆನೆ ಅರ್ಥ ಹೇಳ್ತಾರೆ ಆ ಪಂಕ್ತಿಗಳಿಗೆ. ಬೇರೆನೆ ಅಂತಂದ್ರೆ ಅಯಥಾರ್ಥ ಅಲ್ಲ, ಸರಿಯಾದದ್ದಲ್ಲ ಅಂತಲ್ಲ, ಅದು ಹೊಳೆದಿರಲ್ಲ. ಅದು ತುಂಬಾ ಸಲಿ ಓದಿದ್ರು ಕೂಡ ಹೊಳಿದೇ ಇರೋ ಅರ್ಥ ಅದು. ಆ ತರ ಒಂದು ತಕ್ಷಣ ಒಂದು ಅರ್ಥ ತೆಗಿತಾರೆ ಆ ಸುಧಾ ಪಂಕ್ತಿಯಿಂದ. ಹಾಗೆ ಇಲ್ಲಿ ಮೇಲ್ನೋಟಕ್ಕೆ ಜ್ಞಾನ ಬರದೇ ಇರೋದಕ್ಕೆ ತಡೆಯುವಂತ ಕರ್ಮವನ್ನ ಜ್ಞಾನವೇ ತೊಳೆದು ಹಾಕತ್ತಂತೆ. ಹೇಗೆ ಕೆಸರು ಮೆತ್ಕೊಂಡ್ರೆ ನೀರನ್ನು ಹಾಕೊಂಡು ಕೆಸರನ್ನು ತೊಳ್ಕೊಳ್ತೀವಿ, ಅದೇ ತರ ನಮಗ ಅಂಟಿರುವಂತಹ ಪಾಪಕರ್ಮ ಹೋಗ್ಬೇಕು ಅಂದ್ರೆ ಜ್ಞಾನ ಬೆಂಕಿಯ ಸಂಪರ್ಕ ಆಗ್ಬೇಕು, ಅದು ಹೋಗತ್ತೆ. ಇಷ್ಟು ಹೇಳಿದ್ರು. ಹಾಗಾದ್ರೆ ಆ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ? ಲಿಮಿಟ್ ಮಾಡಿದ್ರಿ ನೀವು ಅಂತ ಇವ್ರ ಆಕ್ಷೇಪ, ವಾದಿರಾಜರ ಆಕ್ಷೇಪ. ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ತಡೆ ಹಿಡಿಯುವಂತಹ ಕರ್ಮಗಳನ್ನ ನಾಶ ಮಾಡೋ ಶಕ್ತಿ ಇದೆಯಂತೆ. ಆದ್ರೆ ನಮ್ಮ ಆಯುಷ್ಯ ಬೇಕಾದ ಏನು ಕರ್ಮ ಇದೆಯಲ್ಲ ಅದನ್ನ ನಾಶಪಡಿಸ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಆಯ್ತು. ಯಾಕೆ? ಇನ್ನೂ ಬದುಕಿದಾರಲ್ಲ, ಸಂಸಾರದಲ್ಲಿ ಇದ್ದಾರೆ. ಎಲ್ಲಿವರೆಗೂ ಒಬ್ಬ ಸಂಸಾರದಲ್ಲಿ ಇರ್ತಾನೆ ಅವನ ಆಯುಷ್ಯ ಗಟ್ಟಿಯಾದ ಕರ್ಮ ಇದೆ, ಆ ಕರ್ಮ ಹೋಗ್ಬೇಕಲ್ಲ. ಅದು ಹೋಗೋವರೆಗೂ ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈ ಕರ್ಮ ನಾಶ ಪಡಿಸ್ಲಿಕ್ಕೆ ಆ ಜ್ಞಾನಕ್ಕೆ ಶಕ್ತಿ ಇಲ್ವಾ ಅಂತ ಕೇಳ್ತಾರೆ. ಜ್ಞಾನಸ್ಯ ಆಯುರೈಶ್ವರ್ಯಾದಿ ಕಾರಣ ಕರ್ಮ ಅನಿವರ್ತಕತ್ವೇ. ಈಗ ನಾನು ಸಂಸಾರದಲ್ಲಿದ್ದೆ, ಐಶ್ವರ್ಯ ಬಂತು, ದುಡ್ಡು ಚೆನ್ನಾಗ್ ಸಿಕ್ತು, ಹೊಸದೇ ಬೇಕಾಗಿಲ್ಲ. ಆ ದುಡ್ಡು ಸಿಗ್ಲಿಕ್ ಬೇಕಾದ ಕರ್ಮನೂ ಹೋಗ್ಬೇಕು ನನಗೆ ಜ್ಞಾನದಿಂದ. ಅದೇ ಜ್ಞಾನದಿಂದ ಎಲ್ಲಾ ಹೋಗಲ್ಲ, ಕೆಲವು ಹೋಗತ್ತೆ ಕೆಲವು ಹೋಗಲ್ಲ ಅಂತ ನೀವು ಹೇಳ್ದಾಗ ಆಯ್ತು. ಕೊನೆಗೆ ಎಲ್ಲಿಗ್ ಬಂದ್ರಿ ಅಂದ್ರೆ ಸ್ವ ಆವರಕ ಕರ್ಮ ಮಾತ್ರ ನಿವರ್ತಕತ್ವೇ. ಈಗೇನಾಯ್ತು? ನನ್ನ ಸುತ್ತಲೂ ಒಂದು ಅಜ್ಞಾನ ಇದೆ, ಅದನ್ನ ಕಳ್ಕೊಳ್ಳೋ ಶಕ್ತಿ ನನ್ನ ಜ್ಞಾನಕ್ಕಿದೆ ಅಷ್ಟೇ. ಬೇರೆಯವ್ರಿಗೆಲ್ಲ ಇರೋ ಅಜ್ಞಾನ ಕಳಿಲಿಕ್ಕೆ ನನ್ ಕೈಲಿ ಶಕ್ತಿ ಇಲ್ಲ, ನನ್ನ ಜ್ಞಾನಕ್ಕೆ ಶಕ್ತಿ ಇಲ್ಲ. ಈ ತರ ಆಯ್ತು. ಹಾಗಾಗಿ ಅವರವರಿಗಿರುವಂತಹ ಜ್ಞಾನ ಅವರವರ ಕರ್ಮಗಳನ್ನ ಮಾತ್ರ ನಾಶಪಡಿಸ್ಲಿಕ್ಕೆ ಶಕ್ತಿಯನ್ನ ಹೊಂದಿದೆ. ಹಾಗಂತ ಹೇಳಿ ಅವರವರಲ್ಲಿರೋ ಜ್ಞಾನವೇ ಬೇರೆಯವರಲ್ಲಿರುವಂತಹ ಕರ್ಮವನ್ನು ನಾಶಪಡಿಸದೆ ಇದ್ರೂ ಕೂಡ
ತಮ್ಮಲ್ಲಿ ಆಯುಷ್ಯಕ್ಕೆ ಬೇಕಾದ ಕರ್ಮ, ಐಶ್ವರ್ಯಕ್ಕೆ ಬೇಕಾದ ಕರ್ಮ, ಇದನ್ನೆಲ್ಲ ಹೋಗಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಇದು ಎಂಥ ಜ್ಞಾನ ಇದು ಹಾಗಾದ್ರೆ ನಿಮಗ್ ಬಂದಿತ್ತು? ಈ ಸಾಮಾನ್ಯವಾದ ಆಯುಷ್ಯಕ್ಕೆ ಬೇಕಾದ ಕರ್ಮನೇ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಜ್ಞಾನಕ್ಕೆ. ಐಶ್ವರ್ಯಕ್ಕೆ ಬೇಕಾದಂತಹ ಕರ್ಮವನ್ನೇ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ ಆ ಜ್ಞಾನಕ್ಕೆ. ಆದ್ರೆ ಮೋಕ್ಷಕ್ಕೆ ಬೇಕಾದ ಜ್ಞಾನ ತಂದು ಕೊಡತ್ತಂತೆ, ಅದಕ್ ಬೇಕಾದ ಕರ್ಮ ನಾಶ ಮಾಡತ್ತಂತೆ. ಇದು ಏನಿದೆ? ಇಂತಹ ವ್ಯತ್ಯಾಸ ಹೇಗೆ? ಜ್ಞಾನಂ ಸ್ವ ಆವರಕಂ ನಿವರ್ತ್ಯ ಸ್ವಯಂ ಉತ್ಪದ್ಯತಾಂ ನಾಮ. ಆಯ್ತು, ಜ್ಞಾನ ಏನ್ ಮಾಡ್ಲಿ? ತನ್ನ ಆವರಕವಾದ ಒಂದು ಕರ್ಮ ಇದೆಯಲ್ಲ ಅದನ್ನೇ ಹೋಗ್ಸಿ ಮತ್ತೆ ಹುಟ್ಲಿ, ಏನಾಗ್ಬೇಕು ಅಂದ್ರೆ ಏನು ಸರಿಯಾದ ಕಾರಣ ಕೊಡಲ್ಲ. ನಮಗಾದ್ರೆ ದೇವ್ರಿದಾನೆ, ದೇವ್ರ ಸಂಕಲ್ಪದಂತೆ ನಡೆಯುತ್ತೆ. ನಮ್ಮ ಜ್ಞಾನ ನಮಗ್ ಬಂದು ನಾವು ಮೋಕ್ಷಕ್ಕೆ ಹೋಗಲ್ಲ, ಯಾಕೆ? ದೇವ್ರ ಅನುಗ್ರಹ ಆಗಿಲ್ಲ ಅಂತ ಉತ್ತರ ಕೊಡ್ಲಿಕ್ಕಾರ ಒಂದು ಅವಕಾಶ ಇದೆ ದೇವ್ರಂತ ಒಪ್ಪಿರೋದ್ರಿಂದ. ಇವ್ರಿಗೆ ಬರೀ ಜಡ ಪದಾರ್ಥಗಳನ್ನ ಒಪ್ಪಿ ಜ್ಞಾನ ಜಡ, ಕರ್ಮ ಜಡ, ಎಲ್ಲ ಜಡಗಳಿಂದ ತಾನೇ ಹೇಗಾಗತ್ತೆ? ಹಾಗ್ ಜಡದಿಂದ ಕೆಲಸ ಆಗೋದಿದ್ರೆ ಏನ್ ಬೇಕಾರಾಗ್ಲಿ ಅಂತ ಪ್ರಧಾನವಾದ ಆಕ್ಷೇಪ. ಹೀಗೆ ಇನ್ನೂ ಅನೇಕ ವಿಷಯಗಳಿದೆ ಇಲ್ಲಿ ಟಿಪ್ಪಣಿಗಳಲ್ಲಿ. ಇವರು ಒಂದು ವಿವರಣೆ ಕೊಟ್ರು ಗುರುವರ್ಚ ದೀಪಿಕಾದಲ್ಲಿ. ಇನ್ನು ಯಾದುಪತ್ಯ ಟಿಪ್ಪಣಿ ಇದೆ, ಶೇಷವಾಕ್ಯಾತ ಚಂದ್ರಿಕಾ ಟಿಪ್ಪಣಿ ಇದೆ. ಇದರಲ್ಲೆಲ್ಲ ಅಲ್ಲಲ್ಲಿ ಅವರ ಖಂಡನೆಗಳೇನಿದೆಯಲ್ಲ ಅವರ ಬಗ್ಗೆ, ಆ ಖಂಡನೆಗಳನ್ನ ವಿಸ್ತಾರವಾಗಿ ಮಾಡಿ ಹೋಗ್ತಾರೆ. ಯಾಕಂದ್ರೆ ಮೂಲದಲ್ಲಿ ಇಲ್ಲಿ ಜಯತೀರ್ಥರು ಸಪ್ತಘಟಿಕಾ ಭೋಜನ ಅಂತ ಇಷ್ಟು ಬರೀತಾರೆ. ಇನ್ನು ಶರೀರ ಪರಿಮಾಣ ಅಂತ ಅಷ್ಟೇ ಒಂದ್ ಶಬ್ದದಿಂದ ಹಾಕಿದ್ದಾರೆ, ಅದನ್ನ ಬಿಡಿಸ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ಎಲ್ರು ಗೊತ್ತಿರ್ಬೇಕಾದ ವಿಷಯ ಬಿಟ್ಬಿಟ್ಟಿದ್ದಾರೆ. ಅದು ವಸ್ತುತಃ ಏನು ಅದರ ಬಗ್ಗೆ ಅದನ್ನೆಲ್ಲ ಈ ಟಿಪ್ಪಣಿಕಾರರು ಅನೇಕ ರೀತಿಯಲ್ಲಿ ಬಿಡಿಸಿದ್ದಾರೆ. ಅದನ್ನ ಖಂಡನೂ ಕೂಡ ಮಾಡಿದ್ದಾರೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಒಂದು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಮಸ್ಕಾರ.